ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ತೃತೀಯೋऽಧ್ಯಾಯಃ. ಕರ್ಮಯೋಗಃ. ಯದ್ಯದಾಚರತಿ ಶ್ರೇಷ್ಠಃ ತತ್ತದೇವೇತರೋ ಜನಃ. ಸ ಯತ್ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ. ಶ್ರೇಷ್ಠ ಪುರುಷನು ಮಾಡಿದ್ದನ್ನು ಉಳಿದ ಜನರು ಅನುಕರಣೆ ಮಾಡುತ್ತಾರೆ. ಯಾವುದನ್ನು ಅವನು ಸರಿ ಎಂದು ಮಾಡುತ್ತಾನೋ ಇತರರು ಅದನ್ನೇ ಅನುಸರಿಸುತ್ತಾರೆ. ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಎಂಬಂತೆ ಹಿರಿಯರು ಮಾಡಿದ್ದನ್ನು ಅನುಕರಿಸುವುದು ಸಹಜ. ನಮ್ಮ ಪೂರ್ವಜರು ಸ್ವಾತಂತ್ರ್ಯವನ್ನು ತಂದುಕೊಟ್ಟರೂ ಸಹ ನಂತರ ಬಂದ ಜನ ಒಟ್ಟಾರೆ ದೇಶದ ಕಲ್ಯಾಣ ಬಯಸುವ ಬದಲು ಸ್ವಾರ್ಥ ಚಿಂತನೆಯನ್ನೇ ಮಾಡಿದ್ದರಿಂದ ಇಂದು ಬಡವ ಬಲ್ಲಿದ ಮಧ್ಯಮ ಎಂಬ ವರ್ಗ ಸೃಷ್ಟಿಯಾಗಿರುವುದು. ಎಲ್ಲವೂ ಹಣದಲ್ಲೇ ಅಡಗಿರುವುದು. ಹಣವಿದ್ದರೆ ಮಾತ್ರ ಗೌರವ. ಹಣದಿಂದ ತಪ್ಪುಗಳನ್ನು ಮುಚ್ಚಿ ಹಾಕಿ ಸಮಾಜದ ವ್ಯವಸ್ಥೆಯನ್ನೇ ಕೊಂಡುಕೊಳ್ಳಬಹುದು ಎಂಬ ಚಿಂತನೆಯಿಂದ ಇಂದು ಪ್ರಪಂಚ ಬರೀ ಸ್ವಾರ್ಥದಿಂದ ತುಂಬಿದೆ. ಹಿಂದೆ 1 ರೂಪಾಯಿ ಹೆಚ್ಚು ಪಡೆಯುವಾಗ ಸಹ ಹಿಂದೆ ಮುಂದೆ ನೋಡುತ್ತಿದ್ದ ಜನ ಇಂದು ಒಂದು ಸಣ್ಣ ಕೆಲಸಕ್ಕೂ ಲಕ್ಷದಷ್ಟು ಪಡೆಯಲು ಹಿಂದೆ ಮುಂದೆ ನೋಡುವುದಿಲ್ಲ. ಹಿಂದೆ ಚೌಕಾಸಿ ಮಾಡಲು ನಿಂತಾಗ ತಾನು ಹೆಚ್ಚು ಹಣ ಕೇಳಿದರೆ ಶಿವ ಮೆಚ್ಚಾನ, ತನಗೂ ಹೆಂಡಿರು ಮಕ್ಕಳು ಇದ್ದಾರೆ, ಹೆಚ್ಚು ಪಡೆದು ಅವರನ್ನು ನರಕಕ್ಕೆ ತಳ್ಳಲೆ ಎಂದು ಪ್ರಶ್ನಿಸುತ್ತಿದ್ದ ಜನ ಇಂದು ಎಷ್ಟು ಕೊಟ್ಟರೂ ಅತೃಪ್ತರೇ ಸರಿ. ಹೀಗೆ ಹಿರಿಯರು ಹಾಕಿಕೊಟ್ಟ ಇಂದಿನ ಮಾರ್ಗಗಳಿಂದ ಮುಂದೆ ಮನುಷ್ಯರು ಈ ಭೂಮಿಯ ಮೇಲೆ ಬದುಕುವುದಕ್ಕೂ ಪರದಾಡಬೇಕಾದೀತು. ಇಂದು ತೆರುವ ವಸ್ತುವಿನ ಬೆಲೆಗೆ ಯಾವುದೇ ಮಾನದಂಡವಿಲ್ಲದೆ ಅದರ ಮೌಲ್ಯಕ್ಕಿಂತ ಹೆಚ್ಚು ಪಡೆದ ಜನರು ಮುಂದಿನ ತಮ್ಮ ಆದಾಯ ಇಂದೇ ಪಡೆಯುವ ಮೂಲಕ ಮುಂದೆ ಬಡತನದಲ್ಲಿ ಹುಟ್ಟುವುದು ನಿಶ್ಚಿತ. ಸಹಾಯ ಮಾಡುವ ಸಮಯದಲ್ಲಿ ಅವಶ್ಯಕತೆಗಿಂತ ಹೆಚ್ಚು ಸಂಪಾದಿಸಿ ಇನ್ನೊಬ್ಬರ ರಕ್ತ ಹೀರಿದವರು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎಂಬಂತೆ ಮುಂದೆ ತಾವು ಎಷ್ಟೇ ಕರ್ಮ ಮಾಡಿದರೂ ದೊರೆಯುವ ಬಿಡಿಗಾಸಿನಿಂದಲೇ ಕೊರಗುತ್ತಾ ಜೀವನ ನಡೆಸುವಂತಾಗುವುದು ನಿಶ್ಚಿತ. ಹಿರಿಯರು ಇನ್ನಾದರೂ ಬದಲಾದರೆ ಅಸಂಖ್ಯಾತ ಜನ ಸಣ್ಣ ಸೂರೂ ಇಲ್ಲದೆ ಮಳೆ ಗಾಳಿ ಚಳಿ ಲೆಕ್ಕಿಸದೆ ಕೊಳಕಿನ ಮಧ್ಯೆ ಶೋಚನೀಯ ಬದುಕು ಸಾಗಿಸುತ್ತಿರುವವರನ್ನು ಸಮಾಜದಲ್ಲಿ ಮನುಷ್ಯರಂತೆ ಬಾಳಲು ಅವಕಾಶ ಮಾಡಿಕೊಟ್ಟು ಮುಂದಿನ ತಮ್ಮ ಬದುಕನ್ನು ಹಸನಾಗಿಸಿಕೊಂಡರು. ಹರಿ ಓಂ.